ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೈಲಿ ವ್ಲಾಗ್ ಮಾಡಬೇಕು ಅಂತ ಇದ್ದೀನಿ, ಮಾಡೋಕ್ಕೆ ಆಗ್ತಿಲ್ಲ. ತುಂಬಾ ಡಿಲೇ ಆಗ್ತಾಯಿದೆ. ಸೊ ಡೈಲಿ ಆಗ್ತಾ ಇಲ್ಲ, ವಾರಕ್ಕೊಂದು ಸರಿ. ಸೊ ಡೈಲಿ ವ್ಲಾಗ್ ಅಲ್ಲ, ವೀಕ್ಲಿ ವ್ಲಾಗ್ ಇದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮೊದಲೇ ಬಾರಿ ಚಾನಲನ್ನು ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಫುಡ್ ವ್ಲಾಗ್, ಹಾಗೆ ಡೈಲಿ ವ್ಲಾಗ್ ಆ್ಯಂಡ್ ಟ್ರಾವೆಲ್ ವ್ಲಾಗ್ ಮಾಡ್ತಾ ಇರ್ತೀನಿ. ನೋಡ್ಬೋದು, ಇಲ್ಲಿ ಆರ್ಡರ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಬಿಡಿಸಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಅದಾದ ನಂತರ ಮೀಶೋದಲ್ಲಿ ಇನ್ನೊಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಊರಲ್ಲಿದ್ದಾಗ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ಸೊ ಮೀಶೋದಲ್ಲಿ. ಅದಾದಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಇನ್ನೊಂದು ಆರ್ಡ್ರ್ ಮಾಡಿದ್ದೆ. ಸ್ಟೋರೇಜ್ಗೆ ಎಷ್ಟು ಇದ್ರೂ ಕಡಿಮೆನೇ. ಕೆಲವೊಂದು ಎಕ್ಸ್ಟ್ರಾ ಆಗಿಬಿಟ್ಟು ಫ್ರಿಜ್ಜಲ್ಲಿ ನಾವು ಹಾಗೆ ಇಟ್ಟಿರ್ತೀವಿ, ಬೇಕಾಗಿದ್ದಾಗಲೇ ಯೂಸ್ ಮಾಡ್ತಿರ್ತೀವಿ. ಸೊ ನಾನು ಫ್ರಿಜ್ಜಲ್ಲೆಲ್ಲ ಅಂದರೆ ಆ ಪ್ಯಾಕ್ನ ಹಾಗೆ ಇಟ್ಟಿದ್ದೀನಿ. ಬಾಕ್ಸಲ್ಲಿ ಕೆಲವೊಬ್ಬರು ಒಂದು ಕಂಟೈನರಲ್ಲಿ ಇಡ್ತಾರೆ, ನಂಗೆ ಆ ಥರ ಇಷ್ಟ. ಬಟ್ ಕಲೆಕ್ಷನ್ಸ್ ತುಂಬಾ ಆಗಿಬಿಡುತ್ತೆ, ಮನೆ ತುಂಬ ಬರೀ ಬಾಕ್ಸ್ಗಳಾಗಿಬಿಡುತ್ತೆ. ನೋಡ್ಬೋದು, ಇಲ್ಲಿ ಗ್ಲಾಸ್ ಜಾರ್ ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಫ್ರಿಜ್ಜಲ್ಲೂ ಸ್ಟೋರ್ ಮಾಡ್ಬೋದು, ಅಥವಾ ಹೊರಗಡೆನೂ ಕೂಡ ಸ್ಟೋರ್ ಮಾಡಿಡೋಕ್ಕೆ. ಕ್ವಾಲಿಟಿ ಮಾತ್ರ ನಾನು 5 ಸ್ಟಾರ್ ಕೊಡ್ತೀನಿ, ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ನನಗೆ ಗ್ಲಾಸ್ ಕಂಟೈನರ್ಸ್ ತುಂಬಾ ಇಷ್ಟ ಆಗುತ್ತೆ, ಅದರಲ್ಲಿ ಸ್ಟೋರ್ ಮಾಡಿಡೋಕ್ಕೆ. ಆ್ಯಂಡ್ ಮೇಂಟೈನ್ ಕೂಡ ಚೆನ್ನಾಗಿ ಮಾಡ್ತೀನಿ. ಪ್ಲಾಸ್ಟಿಕಲ್ಲೂ ಇಡ್ಬೋದು, ಪ್ಲಾಸ್ಟಿಕಲ್ಲೂ ಕೂಡ ಕೆಲವೊಂದು ಪ್ಲಾಸ್ಟಿಕ್ಸ್ ಕೆಲವೊಂದು ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸು, ಕೆಲವೊಂದು ಇರಲ್ಲ. ಅಂಥದ್ದನ್ನು ನೋಡಿ ಸ್ಟೋರ್ ಮಾಡಬೇಕು. ತುಂಬ ದಿನಾನೂ ಕೂಡ ಪ್ಲಾಸ್ಟಿಕ್ಗಳನ್ನ ಬಳಸೋದು ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಗ್ಲಾಸು ತುಂಬಾ ಒಳ್ಳೆಯದು. ಹಾಗಾಗಿ ಆ್ಯಂಡ್ ಅದಾದ ನಂತರ ಇಲ್ಲಿ ನಾನು ತೊಕ್ಕು ಮಾಡೋಕ್ಕೆ, ಮಾವಿನಕಾಯಿ ತೊಕ್ಕು ಮಾಡೋಕ್ಕೆ ಜೀರಿಗೆನ ಹುರಿದಿಟ್ಕೊಂಡೆ, ಹಾಗೆ ಸಾಸಿವೆನ. ಅಮ್ಮ ಹೇಳಿದರು, ಸಾಸಿವೆ ತುಂಬ ಜಾಸ್ತಿ ಹಾಕಬೇಡ, ಅಂದರೆ ಕಹಿ ಬರುತ್ತೆ, ಜಾಸ್ತಿ ಹಾಕಬೇಡ, ಹಾಗಾಗಿ ಜೀರಿಗೆ ಜಾಸ್ತಿ ಬಳಸು ಅಂದಿದ್ರು. ಸೊ ಜೀರಿಗೆ ಕ್ವಾಂಟಿಟಿ ಜಾಸ್ತಿ ಮಾಡಿ, ಸಾಸಿವೆ ಕ್ವಾಂಟಿಟಿ ಕಡಿಮೆ ಮಾಡಿದ್ದೀನಿ. ತೊಕ್ಕು ಮಾಡೋಕ್ಕೆ ತುಂಬಾ ಟೈಮ್ ತೊಗೊಳ್ಳಲ್ಲ, ಕ್ವಿಕ್ಕಾಗಿ ಆಗುತ್ತೆ. ಉಪ್ಪಿನಕಾಯಿ ಎಲ್ಲ ಒಂದೊಂದು ವರ್ಷ ಮಾಡಿಡೋಕ್ಕೆ. ಅದ್ರ ಬದಲು ನಾನು ಇಲ್ಲಿ 1 ವಾರಕ್ಕಾಗಷ್ಟು ಅಥವಾ 2 ವಾರಕ್ಕಾಗಷ್ಟು ತೊಕ್ಕನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರಿದ್ಬಿಟ್ಟು ಅದಾದ ನಂತರ ಬಿಸಿಯಾಗಿ ಮಿಕ್ಸಿಗೆ ಪುಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು, ನಮ್ಮ ಕಡೆ ನಿಮ್ಮ ಕಡೆ ಹೇಗಿದೆ ಗೊತ್ತಿಲ್ಲ, ಈ ತೊಕ್ಕಿಗೆ ಮತ್ತು ಉಪ್ಪಿನಕಾಯಿಗೆ ಅಂತ ಮಾಡ್ತಾ ಇರೋ ಈ ಸಾಸಿವೆ ಮತ್ತು ಜೀರಿಗೆ ಪುಡಿನ ಸ್ಟೋರ್ ಮಾಡಿ ಇಡಬಾರ್ದಂತೆ. ಅಂದರೆ ಇನ್ನೊಂದಕ್ಕೆ ನಾವು ಪಲ್ಯಗಳಿಗೆ ಅಥವಾ ರೈಸ್ಗೆ ಏನಾದರೂ ಬಳಸ್ಕೊಳ್ತೀವಿ ಅಂತ ಅಂದರೆ ಆ ಥರ ಏನಿಲ್ಲ, ಇಮಿಡಿಯೇಟಾಗಿ ಪುಡಿ ಮಾಡಿಕೊಂಡು ಎಲ್ಲನೂ ಕೂಡ ಚಟ್ನಿಗೆ ಹಾಕಲೇಬೇಕಂತೆ. ಅದು ಯಾಕೆ ಏನು ಅಂತ ಸಂಪ್ರದಾಯ ಗೊತ್ತಿಲ್ಲ, ಯೂಶ್ವಲಿ ಕೇಳಿರ್ತೀನಿ. ಯಾವುದೇ ಒಂದು ನಾನು ಫಾಲೋಅಪ್ ಮಾಡಬೇಕು ಅಂದರೆ ಅದ್ರದ್ದು ಹಿಂದೆ ಏನು ಉದ್ದೇಶ ಇದೆ, ಏನಕ್ಕೆ ಬೇಡ ಅಂತಾರೆ, ಯಾಕೆ ಅಂತ ಕೇಳ್ತೀನಿ. ಬಟ್ ಇದಕ್ಕೆ ಕೇಳಿಲ್ಲ, ಕೇಳಿಬಿಟ್ಟು ಹೇಳ್ತೀನಿ. ನಿಮಗೇನೋ ಗೊತ್ತಿದ್ದರೆ ನೀವು ಕೂಡ ನನಗೆ ಹೇಳ್ಬೋದು. ಆ್ಯಂಡ್ ಜಾಸ್ತಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕೆಲವೊಂದು ಬೆಳ್ಳುಳ್ಳಿನ ಬಿಡಿಸಿ ಹಾಕಿದ್ದೀನಿ, ಕೆಲವೊಂದನ್ನು ಡೈರೆಕ್ಟಾಗಿ ಅಂದರೆ ಹಳಕಂತಾರೆ ಹಾಗೆ ಹಾಕಿದ್ದೀನಿ, ಕೆಲವೊಂದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ. ಅದಾದ ನಂತರ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋ ಸಾಸಿವೆ ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮೇನ್ ಅಂದರೆ ಉಪ್ಪಿನಕಾಯಿಗೆ ಅಥವಾ ತೊಕ್ಕಿಗೆ ಬೇಕಾಗಿರೋದಂದರೆ ಖಾರ ಮತ್ತು ಉಪ್ಪು ಸ್ವಲ್ಪ ಮುಂದಿರಬೇಕು. ನಮ್ಮ ಕಡೆ ಹೇಳ್ತಾರೆ ಒಂದು ಚಮಚ ಜಾಸ್ತಿನೇ ಹಾಕಬೇಕು, ಮುಂದಿರಲಿ, ಅಂದರೆ ಸ್ವಲ್ಪ ಅದು ಮಾಗಿದ ಮೇಲೆ ಟೇಸ್ಟ್ ಕೊಡುತ್ತೆ ಅಂತ. ಹಾಗಾಗಿ ಅರಿಶಿನ ಕೂಡ ಸ್ವಲ್ಪ ಕಲರ್ಗಂತ ಚೆನ್ನಾಗಿ ಒಂದು 2 ಸ್ಪೂನ್ ಆಗಷ್ಟು ಅರಿಶಿನ ಪುಡಿ, ಹಾಗೆ ಒಂದು 4 ಚಮಚ ಅಚ್ಕಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಅದಾದ ನಂತರ ಮೇನ್ ಅಂದರೆ ಉಪ್ಪಿನಕಾಯಿ ಆಗಲಿ ತೊಕ್ಕಾಗಲಿ ಇದನ್ನು ಫುಲ್ ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ತುರಿದಿಟ್ಕೊಂಡಿರೋ ಈ ಮಾವಿನಕಾಯಿಗೆ ಹಾಕಬೇಕು. ಬಿಸಿದಾಗಲೇ ಹಾಕಿಬಿಟ್ರೆ ಬೇಗ ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಅಲ್ಲ, ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ನೀವು ಒಂದು ಗ್ಲಾಸ್ ಜಾರ್ ಆಗಲಿ ಅಥವಾ ನಿಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಬಾಕ್ಸ್ ಇದ್ದರೆ ಅದರಲ್ಲಿ ಕೂಡ ಹಾಕ್ಬೋದು, ಅಥವಾ ಭರಣಿನಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬ ಬಿಸಿಲಿದೆ, ಹೊರಗಡೆ ಉಪ್ಪಿನಕಾಯಿ ಹಾಳಾಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು. 2 ವಾರ ಅಲ್ಲ, 1 ತಿಂಗಳು ಕೂಡ ಇಟ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ಬೋದು, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ.
ಇದು ಒಂದು ವಾರ ಆದಮೇಲೆ ಇನ್ನೂ ಕಲರ್ ಚೇಂಜಸ್ ಆಗುತ್ತೆ, ಅಂದರೆ ಸ್ವಲ್ಪ ಮಾಗಬೇಕು. ಅದಾದ ನಂತರ ಚೇಂಜಸ್ ಬರುತ್ತೆ ಉಪ್ಪಿನಕಾಯಿ ತೊಕ್ಕಾಗಲಿ. ಅದಾದ ನಂತರ ಇಲ್ಲಿ ನಾನು ಸಂಜೆ ತಿನ್ನೋಕ್ಕೆ ಅಂತ ಶೇಂಗಾನ ಹುರಿತಿದ್ದೀನಿ. ಊರಿಂದ ತಂದಿರೋ ಶೇಂಗಾ ಇದ್ವು, ಹಾಗಾಗಿ ಅರ್ಧ ಶೇಂಗಾನ ಉಪ್ಪು ಹಾಕಿ ಕುದಿಸ್ತಾ ಇದ್ದೀನಿ, ಇನ್ನೊಂದು ಅರ್ಧ ಶೇಂಗಾನ ಹಂಚಿನ ಮೇಲೆ ಹುರಿತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕಂತೂ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಹೀಗಾಗಿತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.